ನಮಸ್ಕಾರ. ಮೈದಾ ಬೇಡ, ಸೋಡಾ ಬೇಡ, ಬೇಕಿಂಗ್ ಪೌಡ್ರ್ ಬೇಡ, ಸಕ್ಕರೆ ಬೇಡ, ಎಣ್ಣೆ ಬೇಡ, ತುಪ್ಪ ಬೇಡ, ಇದು ಯಾವುದನ್ನು ಉಪಯೋಗಿಸದೆ ಕೇವಲ 3 ಪದಾರ್ಥಗಳಿಂದ ಬಿಸ್ಕೆಟ್ ಮಾಡ್ತಾಯಿದ್ದೀನಿ ಅಥವಾ ಸಿಹಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ಅದು ಇದು ಸ್ನ್ಯಾಕ್ಸ್ ತಂದು ತಿನ್ನೋ ಬದಲು ಮಕ್ಕಳಿಗೆ ಈ ರೀತಿ ಸಿಹಿ ರೊಟ್ಟಿ ಮಾಡಿಕೊಡಿ. ಮತ್ತು ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೋದ್ರೂ ತೊಗೊಂಡು ಹೋಗ್ಬೋದು. ಹೊಟ್ಟೆನೂ ತುಂಬತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಬಟ್ಲು ಗೋಧಿ ಹಿಟ್ಟನ್ನು ಉಪಯೋಗಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮಗೆ ಹಿಟ್ಟು ಕಲಿಸುವಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ಈಗ ಗೋಧಿ ಹಿಟ್ಟನ್ನು ಯಾವ ಅಳತೆ ಬಟ್ಟಲಲ್ಲಿ ತೊಗೊಂಡಿದ್ನೋ ಅದೇ ಅಳತೆ ಬಟ್ಟಲಲ್ಲಿ 1 ಬಟ್ಲು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಆಗ ತುರಿದಂತಹ ಕಾಯಿ ತುರಿ ತೊಗೊಳ್ಳೋದು ಒಳ್ಳೆಯದು. ತುರಿದು ಫ್ರಿಜ್ನಲ್ಲಿ ಇಟ್ಟಿರೋ ಕಾಯಿ ತುರಿ ಬೇಡ. ಮತ್ತು ಈಗ ಅದೇ ಬಟ್ಲಲ್ಲಿ 1 ಬಟ್ಲು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ತೊಗೊಂಡು ಅದನ್ನು ತುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ. ಪುಡಿ ಬೆಲ್ಲಕ್ಕಿಂತ ಉಂಡೆ ಬೆಲ್ಲ ಸ್ವಲ್ಪ ರಸರಸವಾಗಿರುತ್ತಲ್ಲ, ಅದಕ್ಕೆ ನಿಮ್ಗೆ ಯಾವುದು ಅನುಕೂಲನೋ ಅದನ್ನು ತೊಗೊಂಡು ಮಾಡಬಹುದು. ಈಗ 3 ಪದಾರ್ಥಗಳನ್ನು ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ. 2 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಕಾಯಿ ತುರಿ, 1 ಬಟ್ಲು ಬೆಲ್ಲದ ತುರಿ ಅಥವಾ ಬೆಲ್ಲದ ಪುಡಿ. ಈಗ ಮಿಕ್ಸಿ ಜಾರ್ಗೆ ನಾನು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತು ಬೆಲ್ಲ ಹಾಕ್ತೀನಿ ಮತ್ತು ಒಂಚೂರು ಏಲಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕದೇ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 2 ಬಟ್ಲು ಗೋಧಿ ಹಿಟ್ಟು ಹಾಕಿದ್ದೀನಿ. ಉರಿ ಕಡಿಮೆ ಇರಲಿ. ಗೋಧಿ ಹಿಟ್ಟನ್ನು ಈಗ ಹುರ್ಕೊಳ್ಬೇಕು. ನಾನೀಗಾಗಲೇ ಮೊದಲೇ ಹೇಳ್ದಂಗೆ 2 ಬಟ್ಲು ಗೋಧಿ ಹಿಟ್ಟನ್ನು ಹುರಿದಿಟ್ಕೊಳ್ತೀನಿ. ಹಿಟ್ಟು ಕಲಿಸುವಾಗ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ತೀನಿ. ನಾವು ಕಡಿಮೆ ಹಿಟ್ಟು ಹುರಿದಿಟ್ಕೊಂಡ್ಬಿಟ್ರೆ ಅಕಸ್ಮಾತ್ ಹಿಟ್ಟು ಕಡಿಮೆ ಬಿದ್ದರೆ ಕಲಿಸುವಾಗ ಮತ್ತೆ ಹುರ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ಮತ್ತು ಇದು ಇಷ್ಟೇ ಗೋಧಿ ಹಿಟ್ಟು ಬೇಕಾಗುತ್ತೆ ಅಂತ ಅಂದಾಜು ಹೇಳೋಕ್ಕಾಗಲ್ಲ. ಕಾಯಿ ತುರಿ ಮತ್ತು ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ ಅಂತ. ನೋಡಿ, ಈ ಸಿಹಿ ರೊಟ್ಟಿನ ಎಷ್ಟು ದಿನ ಇಟ್ಟರೂ ಕೆಡಲ್ಲ. 1 ಹನಿ ಎಣ್ಣೆ ತುಪ್ಪ ಯಾವುದನ್ನು ಹಾಕಬೇಕಾಗಿಲ್ಲ. ಮಾಡಬೇಕಾದ್ರೂ ಅಷ್ಟೇ ಪಾಕ ಮಾಡ್ಕೋಬೇಕು ಅಂತಿಲ್ಲ, ಹದ ಕೆಡಲ್ಲ. ಈಗ ಅಡುಗೆ ಕಲಿತಾ ಇರೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಮತ್ತು ಗೋಧಿ ಹಿಟ್ಟನ್ನು ನೋಡಿ ಇವಾಗ ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಬೇಕು. ಸಣ್ಣ ಉರಿನಲ್ಲೇ ಹುರಿಬೇಕು. ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು ಅಷ್ಟೇ, ಪೂರ್ತಿ ಕೆಂಪಗಾಗಬೇಕಾಗಿಲ್ಲ. ಈಗ ಗೋಧಿ ಹಿಟ್ಟನ್ನು ಹುರಿದಾಗಿದೆ. ಹುರಿದ ಹಿಟ್ಟನ್ನು ಒಂದು ತಟ್ಟೆಗೆ ಆರಕ್ಕೆ ಹಾಕಿ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಬಿಡಬೇಕು. ಗೋಧಿ ಹಿಟ್ಟು ಆರಿದ ಮೇಲೆ ಹಿಟ್ಟು ಕಲಿಸ್ಕೊಳ್ಬಹುದು. ನೋಡಿ, ಈಗ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ರುಬ್ಬಿದ್ದೀನಿ. ನೀರು ಹಾಕದೇ ರುಬ್ಬಬೇಕು. ಬೆಲ್ಲದಲ್ಲಿ ಕಾಯಲ್ಲಿ ಇರೋ ನೀರಿನ ಅಂಶದಿಂದ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಉಂಡೆ ಬೆಲ್ಲ ತೊಗೊಂಡ್ರೆ ಇನ್ನೂ ರಸರಸವಾಗಿರುತ್ತೆ. ಇದನ್ನು ಈಗ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟು ಹಾಕ್ತೀನಿ. ಒಂದೇ ಸಲ ಅಷ್ಟು ಹಿಟ್ಟನ್ನು ಹಾಕಬಾರ್ದು. ಮೊದಲು 1 ರಿಂದ 1.5 ಬಟ್ಲಷ್ಟು ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ನೋಡಿಕೊಂಡು ಅವಶ್ಯಕತೆ ಬಿದ್ದರೆ ಉಳಿದಿರೋ ಹಿಟ್ಟನ್ನು ಹಾಕಬಹುದು. ಯಾಕೆಂದರೆ ಕೆಲವು ತೆಂಗಿನಕಾಯಿ ಜಾಸ್ತಿ ರಸರಸವಾಗಿರುತ್ತೆ, ಕೆಲವು ಕಾಯಿ ಅಷ್ಟೊಂದು ರಸರಸವಾಗಿರಲ್ಲ. ಹಾಗಾಗಿ ನಾವು ಮೊದಲೇ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂತ ಅಂದಾಜು ಗೊತ್ತಾಗಲ್ಲ. ಕಾಯಿ ಬೆಲ್ಲ 2 ಎಷ್ಟು ರಸರಸವಾಗಿರುತ್ತೋ ಅಷ್ಟು ಜಾಸ್ತಿ ಹಿಟ್ಟು ಹಿಡಿಸತ್ತೆ. ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಕಡಿಮೆ ಹಿಡಿಸತ್ತೆ. ನನಗೆ 1.5 ಬಟ್ಲಷ್ಟು ಗೋಧಿ ಹಿಟ್ಟು ಹಿಡಿಸಿದೆ. ಮತ್ತು ನಾನು ಹಿಟ್ಟು ಕಲಿಸ್ಬೇಕಾದ್ರೆ ನೀರು ತುಪ್ಪ ಏನೂ ಹಾಕಿಲ್ಲ, ಏನೂ ಹಾಕಬಾರ್ದು. ಮತ್ತು ಇದಕ್ಕೆ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ತೊಂದರೆ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು ನಾನು ಹಿಟ್ಟನ್ನು ಯಾವ ಹದಕ್ಕೆ ಕಲಿಸಿದ್ದೀನಿ ಅಂತ. ಈಗ ಇದನ್ನು ಒಂದು 3 ಭಾಗ ಮಾಡ್ಕೊಳ್ತೀನಿ. ಇದರಲ್ಲಿ 1 ಭಾಗದಷ್ಟು ಹಿಟ್ಟನ್ನು ತೊಗೊಂಡು ಉಳಿದ 2 ಹಿಟ್ಟನ್ನು ಮುಚ್ಚಿಟ್ಬಿಡ್ತೀನಿ. ಇಲ್ಲಾಂದರೆ ಅದು ತುಂಬ ಒಣಗ್ದಂಗೆ ಆಗಿಬಿಡತ್ತೆ. ಮತ್ತು ಒಂದು ಸಲ ನಾದ್ಬಿಟ್ಟು ಹುರಿದಿರೋ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕಿಬಿಟ್ಟು ನಾನು ಲಟ್ಟಿಸ್ಕೊಳ್ತೀನಿ. ನಾನು ಇದನ್ನು ಕಟ್ಟೆ ಮೇಲೆ ನೇರವಾಗಿ ಲಟ್ಟಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು, ಹರಿದು ಬರಬಹುದು ಅಂತ ಅಷ್ಟೇ. ಮತ್ತು ಚಪಾತಿಗೆ ಲಟ್ಟಿಸೋಷ್ಟು ತೆಳ್ಳಗೆ ಲಟ್ಸೋಕ್ಕೆ ಇದು ಬರಲ್ಲ. ಮತ್ತು ಇದರದ ಅಂಚು ಅಷ್ಟೇ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಒಡಕಲಾಗಿದೆ. ಅದೇನು ತೊಂದರೆ ಇಲ್ಲ, ಪರವಾಗಿಲ್ಲ. ಯಾಕೆಂದರೆ ನಾವು ಇದನ್ನು ಹೀಗೆ ಬೇಯಿಸ್ತಾ ಇಲ್ಲ, ಇದನ್ನು ಗುಂಡು ಕತ್ತರಿಸ್ಬಿಟ್ಟು ಬೇಯಿಸೋದ್ರಿಂದ ಇದು ಅಂಚು ಒಡಕಲಾಗಿದ್ದರೆ ತೊಂದರೆ ಇಲ್ಲ. ನೋಡಿ, ಇದು ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಂಡ್ರೆ ಸಿಹಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಅದೇ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಒಂದು ಸ್ವಲ್ಪ ಗರಿ ಗರಿ ಆಗುತ್ತೆ. ಗರಿ ಗರಿ ಅಂದರೆ ಕುಟುಂಬ ಅಂತ ತಿನ್ನೋ ಥರ ಆಗುತ್ತೆ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ನೋಡಿಕೊಂಡು ಆ ರೀತಿ ಲಟ್ಟಿಸ್ಕೊಳ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮೊದಲು ಒಂದು 2 ಮಾಡ್ಕೊಂಡು ನೋಡಿ ಎಷ್ಟು ಗಟ್ಟಿ ಆಗುತ್ತೆ, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಆಮೇಲೆ ನಿಮ್ಗೆ ಹೇಗೆ ಬೇಕೋ ಅಷ್ಟು ದಪ್ಪನಾಗಿ ಲಟ್ಟಿಸಿ ಮಾಡ್ಕೊಳ್ಬಹುದು. ನಾನೀಗ 1 ಬಟ್ಲು ತೊಗೊಂಡು ಹೀಗೆ ಗುಂಡಿಗೆ ಶೇಪ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಬೇರೆ ಬೇರೆ ಶೇಪ್ನ ಮೌಲ್ಡ್ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸಿ ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಳ್ಬೋದು. ನೋಡಿ, ಇದು ನಮ್ಮ ಅಜ್ಜಿ ಕಾಲದ ತಿಂಡಿ. ಮತ್ತು ನಾನು ತೋರಿಸೋಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಗರಿ ಗರಿ ಅಂದರೆ ಕುಟುಂಬ ಅನ್ನೋ ಥರ ಆಗುತ್ತೆ. ಎಲ್ಲ ಒಟ್ಟಿಗೆ
ಲಟ್ಟಿಸ್ಕೊಂಡು ಒಂದು ತಟ್ಟೆಗೆ ಹಾಕಿಟ್ಕೊಂಡು ಆಮೇಲೆ ಒಟ್ಟಿಗೆ ಬೇಯಿಸ್ಕೊಳ್ಬಹುದು. ಈಗ ಕಾದ ಹೆಂಚಿನ ಮೇಲೆ ಲಟ್ಸಿದ ಸಿಹಿ ರೊಟ್ಟಿನ ಒಂದೊಂದೇ ಹಾಕ್ತೀನಿ. ಇದನ್ನು ಹೀಗೆ ಹೆಂಚಿನ ಮೇಲೆ ಬೇಯಿಸಬೇಕು. ಬೇಯಿಸುವಾಗಲೂ ಅಷ್ಟೇ ತುಪ್ಪ ಎಣ್ಣೆ ಯಾವುದು ಹಾಕೋದು ಬೇಡ. ಮತ್ತು ಹೆಂಚು ಅತಿಯಾಗಿ ಬಿಸಿಯಾಗಿರಬಾರ್ದು, ಅಂಟ್ಕೊಂಬಿಡುತ್ತೆ. ಮೀಡಿಯಮ್ ಬಿಸಿ ಇದ್ದರೆ ಸಾಕು. ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಆರಿದ ಮೇಲೆ ಇದು ಗರ್ಗರಿ ಆಗುತ್ತೆ. ಪೂರ್ತಿ ಆರಿದ ಮೇಲೆ ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ಬಹುದು. ಈಗ ರುಚಿ ರುಚಿಯಾದ ಆರೋಗ್ಯಕರವಾದ ಗೋಧಿ ಬಿಸ್ಕತ್ ಅಥವಾ ಸಿಹಿ ರೊಟ್ಟಿ ಸಿದ್ಧವಾಗಿದೆ. ನಿಮಗೆ ಈ ಬಿಸ್ಕತ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.